ನೀವು ತುಂಬ ಆಟ ಮಾಡಿ ದೊಡ್ಡ ತಪ್ಪು ಮಾಡ್ತಾಯಿದ್ದೀರಮ್ಮ. ನೀವು ದೊಡ್ಡ ರಿಸ್ಕ್ ತಗೋತಾ ಇದ್ದೀರಮ್ಮ. ಪರವಾಗಿಲ್ಲಪ್ಪ, ನಾನೆಲ್ಲ ನೋಡ್ಕೋತೀನಿ. ನಿಮ್ಮ ಮಠಕ್ಕೆ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಅಮ್ಮ, ಇದರಲ್ಲಿ ಎಲ್ಲ ಥರದ ಮೆಡಿಸಿನ್ ಇದೆ. ಯಾವಾಗ ತಗೋಬೇಕು ಅನ್ನೋ ಪ್ರಿಸ್ಕ್ರಿಪ್ಷನ್ ಇದರಲ್ಲಿದೆ. ದಯವಿಟ್ಟು ತಗೊಳ್ಳಿ, ನೆಗ್ಲೆಕ್ಟ್ ಮಾಡಿಬಿಡಿ. ತಗೊಳ್ಳಿ. ನಿನ್ನಿಂದ ತುಂಬ ದೊಡ್ಡ ಉಪಕಾರ ಆಯ್ತಪ್ಪ. ಇಬ್ಬರು ಸೇರಿ ಆರತಿ ಮಾಡಿ. ಆ ನೀರನ್ನ ಗೇಟ್ ಆಚೆ ಚೆಲ್ಬಿಟ್ಟು ಬನ್ನಿ. ಧ್ರುವ, ಈಗ ನಿನ್ನ ಬಲಗಾಲಿಟ್ಟೆ ಒಳಗಡೆ ಬರಬೇಕು. ಹ್ಞೂ ಕಣಪ್ಪ, ನಿನ್ನ ಮನೆ ತುಂಬಿಸ್ಕೊಳ್ತಾ ಇದೀವಲ್ಲ, ಬಲಗಾಲೇ ಇಡಬೇಕು. ಇಡು ಇಡು. ಇನ್ಮೇಲೆ ಯಾವುದೇ ಸಂದರ್ಭ ಬಂದರೂ ನಿಮ್ಮಲ್ಲಿ ಯಾರು ಈ ಮನೆಯಿಂದ ಆಚೆ ಹೋಗಬಾರ್ದು. ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ವಹಿಸ್ಕೊಳ್ಳೋದು ವೇದಾಂತ. ಯಾಕೆಂದರೆ ಅವನು ಈ ಮನೆಗೆ ದೊಡ್ಡ ಯಜಮಾನ, ಈ ಮನೆ ದೊಡ್ಡ ಮಗ. ಇಲ್ಲ ಅಜ್ಜಿ, ಇನ್ನು ಮುಂದೆ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ. ಧ್ರುವ ಚಿಕ್ಕವನು ಏನೋ ತಿಳಿದೇ ಒಂದು ಚಿಕ್ಕ ತಪ್ಪು ಮಾಡಿಬಿಟ್ಟ. ಇನ್ಮೇಲೆ ಹಾಗೆ ಮಾಡಲ್ಲ ಅಂತ ಹೇಳಿದ್ದಾನಲ್ಲಪ್ಪ. ನಾನು ಹೇಳಿದ್ನಲ್ಲ ಅಜ್ಜಿ, ಇನ್ನು ಮುಂದೆ ಯಾವತ್ತೂ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಹೌದಣ್ಣ, ಯಾವತ್ತೂ ತಪ್ಪು ಮಾಡಲ್ಲ. ಹ್ಞೂ, ಮತ್ತೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಬೈ ದ ವೇ, ಇನ್ಮೇಲೆ ಯಾವುದೇ ಅಡ್ವರ್ಟ್ ಆದರೂ ನಾನು ಮತ್ತು ಆರ್ತಿ ಎಲ್ಲರ ಮುಂದೆ ನಾನು ಕರ್ಕೊಂಡು ಬಂದು ಕಿವಿ ಹಿಂಡ್ತೀವಿ. ಓಕೆನಾ? ಎಸ್, ಅದಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಿ. ಅಂಥ ಸಂದರ್ಭ ಏನಾದರೂ ಬಂದೆ ಹಿಂದೆ ಮುಂದೆ ನೋಡಿದೆ ಮುನ್ನುಗ್ಗಿ. ಮೌಲ್ಯ, ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ನೀನು ವಟ ಅಂತ ಮಾತಾಡ್ತಿದ್ದಾನೆ ಚಂದ. ಹೌದಲ್ವಾ? ನೋಡಿ, ಅದನ್ನ ಯಾವಾಗಲೂ ಮಾತಾಡೋದಕ್ಕೆ ಫೇಮಸ್ಸು. ನೀನು ಯಾಕೆ ಅಲ್ಲಿ ನಿಂತಿದ್ಯಾ? ಅಗ್ರಜನ್ ಪಕ್ಕ ಬಂದ್ಕೋ. ಈಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಅಂತ ಅನಿಸ್ತು. ಎಲ್ಲರೂ ಒಂದೇ ಫ್ರೇಮಲ್ಲಿ ಇದ್ದೀವಿ. ನಾನು ಸ್ವಲ್ಪ ದಿನ ಅಮೂಲ್ಯ ಕೂಡ ಮನೆಗೆ ಬರ್ತಾನೆ. ಆಮೇಲೆ ನಾನು ಎಲ್ಲ ಜವಾಬ್ದಾರಿ ಇವಳಿಗೆ ವಹಿಸಿ ನಾನು ಆರಾಮಾಗಿ ಇದ್ಬಿಡ್ತೇನೆ. ನಾವು ನೆಮ್ಮದಿಯಾಗಿರ್ತೀವಿ, ಆದರೆ ಇನ್ನೊಬ್ರು ನೆಮ್ಮದಿ ಕೆಡುತ್ತೆ. ಅದಕ್ಕೋಸ್ಕರನೇ ನಾವು ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀವಿ. ಓಕೆ, ಕಮ್ ಆನ್, ಲೆಟ್ಸ್ ಟೇಕ್ ಅ ಗ್ರೂಪಿ. ವಿ ಕ್ಯಾನ್ ಅಫೋರ್ಡ್. ಅಮ್ಮ, ತಗೊಳ್ಳಿ, ಇದ್ರ 20 ಲಕ್ಷ ಇದೆ. ನನ್ನ ತಲೆ ಮೇಲಿದ್ದೊಂದು ದೊಡ್ಡ ಭಾರ ಇಳಿದ ಹಾಗಾಯಿತು. ಇದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ
ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ನಿನುಪಕಾರನ ನಾನು ಯಾವತ್ತೂ ಮರೆಯಲ್ಲಪ್ಪ. ನಿಮ್ಮಂಥ ಅಮ್ಮನ ನಾನು ನೋಡೇ ಇಲ್ಲ ಅಮ್ಮ. ಒಂದು ಮದುವೆಗೋಸ್ಕರ ನೀವು ಕಿಡ್ನಿ ಕೊಡಬೇಕಾಗಿರಲಿಲ್ಲ. ಒಂದು ಮಾತು ಸುಮ್ಮನೆ ಕೊಡು ಅಂದಿದ್ರು ಅಷ್ಟು ದುಡ್ಡನ್ನು ಕೊಟ್ಬಿಡ್ತಾ ಇದ್ದೆ. ನೀನು ಹಾಕಿ ಕೊಡ್ತೀಯ ಅಂತ ನಾನು ತಗೊಳಕ್ಕೆ ಸಾಧ್ಯನಪ್ಪ? ಅಮ್ಮ, ನಿಮ್ಮ ಅಳಿಯ ಆಗೋ ವೇದಾಂತ ವಸಿಷ್ಠ ನಂಗೆ ತುಂಬ ವರ್ಷದಿಂದ ಪರಿಚಯ. ನಾ ಇಬ್ಬರು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಮ ಮಗಳಿದ್ದಾಳಲ್ಲ ಅಮೂಲ್ಯ, ಅವಳು ಕೂಡ 2 ವರ್ಷದಿಂದ ಪರಿಚಯ ನನಗೆ. ನಿಮ್ಮ ಮಗಳು ಮತ್ತು ಅಳಿಯ ನಂಗೆ ಹತ್ತಿರದವರೇ ಆದರು. ಗೊತ್ತಿರೋರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆಗುತ್ತಲ್ವಮ್ಮ. ತುಂಬ ಜನರ ಹತ್ರ ಶ್ರೀಮಂತಿಕೆ ಇರುತ್ತಪ್ಪ, ಆದರೆ ಅದು ಯಾರಿಗೂ ಉಪಯೋಗಕ್ಕೆ ಬರಲ್ಲ. ಆದರೆ ನೀನು ಅಷ್ಟು ಶ್ರೀಮಂತನಾಗಿದ್ದರೂ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ. ನಮ್ಮ ವೇದಾಂತ ಥರನೇ ಸರಳ ವ್ಯಕ್ತಿತ್ವದವನು. ವೇದಾಂತ ವಸಿಷ್ಠ, ಅವನ ಕುಟುಂಬ ಆ್ಯಂಡ್ ಅಮೂಲ್ಯ, ಇವರನ್ನೆಲ್ಲ ಸರ್ವನಾಶ ಮಾಡ್ತೀನಿ. ಏನಪ್ಪ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಮ್ಮ, ನಾಳೆ ನಿಮ್ಮ ಮಗಳು ಅಡಿಯಂಗೆ ವಿಷಯ ಗೊತ್ತಾದರೆ ನನ್ನ ತರಾಟೆಗೆ ತಗೋತಾರೆ. ಅದಕ್ಕೆ ಏನು ಹೇಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಮ್ಮ. ಇಲ್ಲಪ್ಪ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ನಾಳೆ ಏನಾದರೂ ಅವ್ರಿಗೆ ಗೊತ್ತಾದರೆ ನಾನೇ ಅವರಿಗೆಲ್ಲ ಹೇಳ್ತೀನಿ. ನೀನು ಯೋಚನೆ ಮಾಡಬೇಡ. ತುಂಬ ಥ್ಯಾಂಕ್ಸ್ ಅಮ್ಮ. ಸರಿನಪ್ಪ, ನಾನೇನು ಹೊಡ್ತೀನಿ. ಏಮ್ಮ ಇರಿ, ನಾನೇ ಡ್ರಾಪ್ ಮಾಡ್ತೀನಿ, ಆಯಿತಾ? ಕಾಲ್ ಟ್ರೈ ಮಾಡ್ತಿದ್ದೀನಿ. ಈ ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಪ್ಪನ ಕಾಲ್ ಮಾಡೋಣ. ಹಲೋ ಅಮ್ಮು, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯ್ತಾ ಅಮ್ಮ? ಹಾಂ ಅಪ್ಪ, ಎಲ್ಲ ಚೆನ್ನಾಗಾಯ್ತು. ನೀವಿಬ್ರು ಯಾಕೆ ಬರಲೇ ಇಲ್ಲ? ಅವಾಗಿಂದ ಅಮ್ಮಂಗೆ ಕಾಲ್ ಟ್ರೈ ಮಾಡ್ತಿದ್ದೀನಿ, ಅವ್ಳು ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅಮ್ಮ ಅದೇನೋ ಬೆಳಿಗ್ಗೆನೇ ಮೀಟಿಂಗು ಅಂತ ಹೋದ್ಲಮ್ಮ. ನಿಂದಷ್ಟೇ ಅಲ್ಲ, ನನ್ನ ಫೋನ್ ಕಾಲ್ನ ಅವಳು ಪಿಕ್ ಮಾಡ್ತಾ ಇಲ್ಲ. ಅಂಥ ಸೀರಿಯಸ್ ಮೀಟಿಂಗ್ ಏನಿರುತ್ತಪ್ಪ? ನನಗೇನಮ್ಮ ಗೊತ್ತೋ, ಅದೇನೋ ಮಹಿಳಾ ಮಂಡಳಿ ಮೀಟಿಂಗು ಅಂತ ಹೋದ್ಲು. ಅಲ್ಲಿ ಏನಿರುತ್ತೋ ಏನೋ. ಅಪ್ಪ, ರಾಜಣ್ಣ ಮನೆಗೆ ಬಂದರು ಅಂತ ಇವತ್ತೆಲ್ಲರೂ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಬನ್ನಿ. ಸರಿನಮ್ಮ, ನಿಮ್ಮಮ್ಮ ಬಂದ ತಕ್ಷಣ ಅವಳನ್ನು ಕರ್ಕೊಂಡು ಬರ್ತೀನಿ. ಸೂಪರಪ್ಪ, ಓಕೆ. ಓಕೆ, ಏನಾಗಿದೆ ನಿಂಗೆ? ಏನ್ ಮಾಡ್ತಾ ಇದೀಯಾ? ಎಲ್ಲ ನೀನು ಮೊದಲೇ ಹೇಳ್ಬಿಡ್ಬೇಕಾ? ಸರ್ಪ್ರೈಸ್. ಸಮಾಧಾನ ಸಮಾಧಾನ. ಇವತ್ತು ಮನೆಯೊಳಗಡೆ ಬಲ್ಗಾಲ್ ಇಟ್ಕೊಂಡು ಬಂದಿರೋದು ರಾಜಣ್ಣ, ನಾನಲ್ಲ. ನಾನು ಬರೋದಕ್ಕಿನ್ನೂ ತುಂಬ ಟೈಮ್ ಇದೆ. ತುಂಬ ಮುಂದೆ ಹೋಗೋ ಅಗತ್ಯ ಏನೂ ಇಲ್ಲ. ನೀನು ಇವತ್ತು ಬರದೇ ಇರ್ಬೋದು, ಆದರೆ ಮುಂದೆ ಒಂದಿನ ಬರೋಳು ನೀನೇ ತಾನೆ. ಸೊ ನೋ ಪ್ರಾಬ್ಲಮ್. ಹಲೋ ಹಲೋ ಹಲೋ, ಅಷ್ಟೆಲ್ಲ ಸೀನ್ ಇಲ್ಲ. ಯಾರಾದ್ರೂ ಬಂದ್ಬಿಡ್ತಾರೆ, ನೋಡ್ತಾರೆ. ಯಾರಾದರೂ ಬರಲಿ, ಯಾರಾದರೂ ನೋಡಿ, ನಾನು ನೀನು ಮದುವೆ ಆಗ್ತಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ಮೋರ್ ಓವರ್, ನಾನು ಮದುವೆ ಆಗ್ತಿರೋ ಹುಡುಗಿನ ಕಿಸ್ ಮಾಡೋದಕ್ಕೆ ನಾನು ಯಾಕೆ ಹೆದರ್ಕೋಬೇಕು? ಆ್ಯಂಡ್ ಯಾರು ಏನೂ ಅನ್ಕೊಳ್ಳೋದಿಲ್ಲ. ಡೋಂಟ್ ವರಿ. ಅಯ್ಯೋ, ನಿನಗೇನಾಗಿದೆ? ಬರ್ತಾ ಆನ್ ದ ವೇ ಒಂದು ಸ್ಕ್ರೂ ಬಿದ್ದೋಯ್ತಾ ಹೇಗೆ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನಿಮ್ಮೆಲ್ಲ ಲವಾದಾಗಿಂದ ನಾನು ನಾನಾಗೇ ಇಲ್ಲ. ಇದಕ್ಕೇನು ಕಮ್ಮಿ ಇಲ್ಲ.
ಈಗ ಯಾರು ನಮ್ಮನ್ನು ನೋಡೋದಿಲ್ಲ. ಈಗ ಯಾರು ನಮ್ಮನ್ನು ನೋಡೋದಿಲ್ಲ. ಅದು ನೀನು ನನ್ನ ದುಪ್ಪಟ್ಟ ಹಿಡ್ಕೊಂಡಾಗೆಲ್ಲ ನೀ ನನಗೆ ಫಸ್ಟ್ ಟೈಮ್ ಲವ್ ಯು ಅಂತ ಹೇಳಿದ ನೆನಪಾಗುತ್ತೆ. ಐ ಲವ್ ಯು ಅಮ್ಮು. ಐ ಲವ್ ಯು. ಆ ದಿನ ನನಗಂತೂ ತುಂಬ ಅಂದರೆ ತುಂಬಾ ಸ್ಪೆಷಲ್. ನಾನು ಆ ಕ್ಷಣಕ್ಕೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡಿದ್ದೆ ಗೊತ್ತಾ. ಈಗ ನೀನು ಅದೇ ಥರ ಮಾಡಿದ್ರೆ ಆ ದಿನ ನೆನಪಾಗಿ ನಾನು ಮೈ ಮರ್ತು ಬಿಡ್ತೀನಿ ಅಷ್ಟೇ. ಏನಿದು? ನೀನು ಯಾವಾಗಲೂ ನನ್ನ ತುಂಬ ಅನ್ರೊಮ್ಯಾಂಟಿಕ್ ರೋಬೋಟ್ ಅಂತೆಲ್ಲ ಅಣಗಿಸ್ತಿರ್ತೀಯಲ್ಲ, ಅದಕ್ಕೆ ನಾನು ಆ ಥರ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನು ತೊಗೊಂಡು ಬಂದೆ. ಇದನ್ನು ನಾನೇ ಖುದ್ದಾಗಿ ಸೆಲೆಕ್ಟ್ ಮಾಡಿದ್ದು. ಇದು ಶಿಫಾನ್ ಸ್ಯಾರಿ, ಅದು ನಿನ್ನ ಫೇವ್ರೆಟ್ ಕಲರ್. ಇದು ಜರಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ರೀತಿ ಹೆಲ್ಪ್ ತೊಗೊಂಡು ಇದಕ್ಕೆ ಬ್ಲೌಸ್ ಕೂಡ ರೆಡಿ ಮಾಡಿಸಿದ್ದೀನಿ. ಇದನ್ನೆಲ್ಲ ಹೋಗಿ ನಾನೇ ಸೆಲೆಕ್ಟ್ ಮಾಡ್ಕೊಂಬಂದೆ. ಈ ದಿನ ನಿನಗೆ ಆಫೀಸಲ್ಲೇ ಕೊಡಬೇಕು ಅಂತ ಅಂದ್ಕೊಂಡೆ. ಹೇಗಿದ್ರು ಅದು ಮನೇಲಿ ಪೂಜೆ ಇದೆಯಲ್ಲ, ಅದಕ್ಕೆ ಇವತ್ತೇ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ನೀನು ಇವತ್ತು ಇದನ್ನೇ ಇಟ್ಕೋ. ನೀನು ಸೂಪರ್ ರೊಮ್ಯಾಂಟಿಕ್ ರೋಬೋಟ್, ನನ್ನ ಮುತ್ತು. ಅಣ್ಣ ಅಣ್ಣ, ಅಮ್ಮಗೆ ಸ್ಯಾರಿ ಕೊಡೋಕ್ಕೆ ನಾಳೆವರೆಗೂ ಏನಕ್ಕೆ ವೇಟ್ ಮಾಡಬೇಕು? ಇಲ್ಲೇ ಇದ್ದಾಳೆ, ಇವತ್ತೇ ಕೊಟ್ಟು. ಅದಕ್ಕೆ ನೀವೇನಂದ್ರೆ ಇನ್ನೊಂದ್ಸತಿ ಹೇಳಿ. ಹಲೋ ಮಿಸ್ಟರ್ ವೇದಾಂತ್ ವರಿಷ್ಠ, ನೀನೇನಂದೆ? ನೀನೇ ಹೋಗಿ ನನಗೋಸ್ಕರ ಸೀರೆ ತೊಗೊಂಡು ಬಂದ್ಯಾ? ಅದು ಅಲ್ಲದೆ ಅದಿತಿ ಹೆಲ್ಪ್ ತೊಗೊಂಡು ಬ್ಲೌಸ್ ಕೂಡ ರೆಡಿ ಮಾಡಿಸ್ಕೊಂಡು ತಂದ್ಯಾ? ನೀನು ರೋಬೋಟ್ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿ ಓವರ್ ಬಿಲ್ಡಪ್ ತೊಗೊಂಡೆ ಅಲ್ವಾ? ಅಯ್ಯೋ, ಇವಳು ಹೇಳೋದ್ಲು. ನಾನು ಬಾಯ್ ಬಿಟ್ರೆ ಎರಡು ಕಿವಿಲಿ ಇನ್ನೆರಡು ತೂತಾಗುತ್ತೆ ಅಂತ ಎಸ್ಕೇಪ್ ಆದ್ರು. ಹುಷಾರು, ಹುಷಾರಮ್ಮ. ಸರಿನಪ್ಪ, ನಾ ಹೋಗ್ತೀನಿ. ಇದೇನಮ್ಮ ನೀವು ಇವತ್ತು ಡಿಸ್ಚಾರ್ಜ್ ಬೇಡ ಅಂದರು ಹಠ ಮಾಡಿ ಮಾಡಿಸ್ಕೊಂಡ್ರಿ ನೋಡಿ. ನಿಮ್ಗೆ ನಿಲ್ಲೋ ಕೂಡ ಆಗ್ತಾಯಿಲ್ಲ. ಸುಮ್ಮನೆ ನಡೀರಿ, ಹೆಲ್ಪ್ ಮಾಡ್ತೀನಿ, ನಡೀರಿ. ಬೇಡಪ್ಪ, ನಾನು ಆಪ್ರೇಷನ್ ಮಾಡಿಸ್ಕೊಂಡು ದುಡ್ಡು ತೊಗೊಂಡಿರೋದು ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ದಯವಿಟ್ಟು ನೀನು ಯಾರಿಗೂ ಹೇಳ್ಬಿಡಪ್ಪ. ಸರಿ ಅಮ್ಮ, ನಿಮ್ಮಿಷ್ಟ. ನನಗೂ ಅದೇ ಕಡೆ ಬೇಕಾಗಿರೋದು.
ನಾನು ನಿಂಗೆ ದುಡ್ಡು ಕೊಟ್ಟಿರೋ ವಿಚಾರ ಯಾವುದೇ ಕಾರಣಕ್ಕೂ ಅಮೂಲ್ಯಂಗೆ ಗೊತ್ತಾಗಬಾರ್ದು. ಅಮ್ಮ ಬಾಮ್ಮ ಬಾ. ಅಮ್ಮ ಎಲ್ಲಿಗೆ ಹೋಗಿದ್ದೆ ನೀನು? ಅಪ್ಪ ನೀನೇನು ಹುಡ್ಕೊಂಡು ಹೋದ್ರು ಗೊತ್ತಾ? ಬರ್ತಾರೆ ಬಿಡೋ. ಬಾ ಬಾ ಬಾ. ಇವಳು ನನ್ನ 3ನೇ ಮಗಳು ಅದಿತಿ ಅಂತ. ಹಲೋ ಆದಿತ್ಯ. ಹಾಯ್. ಯಾರಮ್ಮ ಇವರು? ಇವರು ಕಿಶನ್ ಅಂತ ಕಣೆ, ನಮ್ಮ ವೇದಾಂತ್ ಪರಿಚಯ ಅಂತೆ. ನಮ್ಮ ಅಮ್ಮನೂ ಗೊತ್ತು ಅಂತ ಹೇಳ್ತಾ ಇದ್ರು. ನಾನು ನಡ್ಕೊಂಡು ಬರ್ತಾ ಇದ್ನ, ಬನ್ನಿ ಅಮ್ಮ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಅವ್ರ ಕಾರಲ್ಲೇ ಕರ್ಕೊಂಡು ಬಂದರು. ಆಗಾಗ ನಮ್ಮ ಮೆಸ್ಗೂ ಬರ್ತಿರ್ತಾರಂತೆ. ಹೋಗ್ಬಿಟ್ಟ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬಾ. ಇಲ್ಲ ಬೇಡ, ನೋ ಥ್ಯಾಂಕ್ಸ್. ಅಮ್ಮ ಟೈಮ್ ಆಯಿತು, ನಾನು ಬರ್ತೇನೆ. ಸರಿನಪ್ಪ. ನನಗೊಂದು ಕಪ್ ಕಾಫಿ ಕೊಡು. ಆಯ್ತು ಪರಿ. ಕೊಡಿ. ಸುಳ್ಳು ಹೇಳೋದು ಒಂದು ಕಲೆ, ಕಾಗೆ ಹರಿಸೋದು ಅಷ್ಟೇನು ಸುಲಭ ಅಲ್ಲ. ಇದು ನನ್ನ ಫೇವ್ರೆಟ್ ಕಲರಾ? ಇದು ಶಿಫಾನ್ ಸೀರೆನಾ? ಇದರಲ್ಲಿ ಜರಿ ಬಾರ್ಡರ್ ಎಲ್ಲಿದೆ ತೋರಿಸು. ಅಲ್ವಾ? ಏನಲ್ವಾ? ಹಾಂ, ಅಂದರೆ ಇದ್ರೊಳಗೆ ಏನಿತ್ತು ಅಂತ ನಿಮಗೂ ಗೊತ್ತಿರಲಿಲ್ವಾ? ಅಲ್ಲ, ಅದು ಒನ್ಸ್ ಎ ರೋಬೋಟ್ ಈಸ್ ಆಲ್ವೇಸ್ ಎ ರೋಬೋಟ್. ನಿಂಗೆ ಒಂಚೂರು ಫೀಲಿಂಗ್ಸೇ ಇಲ್ಲ. ಇನ್ನು ರೊಮ್ಯಾನ್ಸ್ ಅಂತೂ 3 ಕಿಲೋಮೀಟರ್ ದೂರ. ಅಲ್ಲ ಕಣಯ್ಯ. ಏ ಬಜಾರಿ, ನಿಂಗೆ ಬುದ್ಧಿ ಹೇಳ್ಬಿಡ್ತೀಯಾ? ಒನ್ಸ್ ಎ ಬಜಾರಿ ಈಸ್ ಆಲ್ವೇಸ್ ಎ ಬಜಾರಿ ಗುರು. ಏನೋ ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಏನೋ ಮಾಡೋದಕ್ಕೆ ಹೋದೆ, ಈ ಥರ ಎಡ್ವರ್ಟ್ ಆಗೋಯ್ತು.